ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ನ ಬೆತ್ತಲೆಗೊಳಿಸೋದಕ್ಕೆ ಭಾರತ ಸಿದ್ಧತೆ ಮಾಡಿಕೊಂಡಿದೆ. ವಿದೇಶಗಳಿಗೆ ಬಹುಪಕ್ಷ ನಿಯೋಗವನ್ನು ಕಳಿಸೋದಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಪಾಕ್ನ ಭಯೋತ್ಪಾದನಾ ಮುಖ ಬಯಲುಗೊಳಿಸೋದಕ್ಕೆ ತಂತ್ರ ಇದೆ. ಅಮೆರಿಕ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ಕತಾರ್, UAE ಇನ್ನು ಹಲವು ದೇಶಗಳಿಗೆ ಭಾರತ ಬಹುಪಕ್ಷ ನಿಯೋಗವನ್ನು ರವಾನೆ ಮಾಡುವಂಥ ಸಾಧ್ಯತೆ ಇದೆ. ಆ ಒಂದು ಪ್ಲಾನ್ ಅನ್ನು ಹಾಕೊಂಡಿದೆ. ಅಂದರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಪಾಕಿಸ್ತಾನವನ್ನು ಬೆತ್ತಲೆಗೊಳಿಸೋದು. ಪಾಕಿಸ್ತಾನ ಅಂದರೆ ಉಗ್ರವಾದ, ಉಗ್ರವಾದ ಅಂದರೆ ಪಾಕಿಸ್ತಾನ. ಬೇರೆ ದೇಶಗಳಿಗೆ ಗೊತ್ತಿಲ್ಲ ಅಂತಲ್ಲ. ಈ 9/11 ಆಯಿತು ಗೊತ್ತಾ, ಅಮೆರಿಕದಲ್ಲಿ ಟ್ವಿನ್ ಟವರ್ ಅದನ್ನು ಉಡೀಸ್ ಮಾಡಿದ್ರಲ್ಲ, ಅದರ ಎಲ್ಲ ಉಗ್ರರಿದ್ದಿದ್ದು ಇದೇ ಪಾಕಿಸ್ತಾನದಲ್ಲಿ. ಒಸಾಮಾ ಬಿನ್ ಲಾಡೆನ್ನಿಂದ ಹಿಡ್ಕೊಂಡು ನೀವು ಯಾರೆಲ್ಲ ಈ ಖಾಲಿದ್ ನಂಬರ್ 2ನಲ್ಲಿದ್ದ ಖಾಲಿದ್, ಅವನು ಕೂಡ ಇದ್ದಿದ್ದ ರಾವಲ್ಪಿಂಡಿಯಲ್ಲಿ. ಪೇಶಾವರಲ್ಲಿ ಅಬು ಅಹಮದ್ ಇದ್ದ, ಅವನು 4th ಇಷ್ಟೂ ಜನ ಇದ್ದಿದ್ದು ಪಾಕಿಸ್ತಾನದಲ್ಲೇ. ಅದು ವಿಶ್ವಕ್ಕೆ ಗೊತ್ತಿಲ್ವಾ? ಏನು ಅಮೆರಿಕಕ್ಕೆ ಗೊತ್ತಿಲ್ವಾ? ಎಲ್ರಿಗೂ ಗೊತ್ತಿದೆ, ಎಲ್ಲ ದೇಶಗಳಿಗೂ ಗೊತ್ತಿದೆ. ಆದರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾವೆ. ಪಾಕಿಸ್ತಾನ ಟೆರರಿಸಂ ಬಯಲು ಮಾಡೋದಕ್ಕೆ ಭಾರತದ ತಂತ್ರಗಾರಿಕೆ ಇದು. ಪಾಕಿಸ್ತಾನದ ಟೆರರಿಸಂ ಬಯಲುಗೊಳಿಸೋದಕ್ಕೆ ಒಂದು ನಿಯೋಗವನ್ನು ರಚನೆ ಮಾಡುವಂಥ ಪ್ಲಾನನ್ನು ಭಾರತ ಮಾಡಿಕೊಂಡಿದೆ. ಅದರಲ್ಲೂ ಕೂಡ ಬಹುಪಕ್ಷದ ನಿಯೋಗ. ಕೇವಲ BJPಯಿಂದ ಮಾತ್ರ ಹೋಗೋದಿಲ್ಲ, ಬಹುಪಕ್ಷ, ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಇರ್ತಾರೆ. ಅದರ ಅರ್ಥ ಭಾರತ ಏಕವಾಗಿದೆ, ನಾವೆಲ್ಲರೂ ಜೊತೆಗಿದ್ದೀವಿ ಅನ್ನೋ ಸಂದೇಶ. ಆ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹೋಗಿ ಪಾಕಿಸ್ತಾನವನ್ನು ಬಟಾಬಯಲು ಮಾಡೋದು, ಪಾಕಿಸ್ತಾನವನ್ನು ಬೆತ್ತಲೆ ಮಾಡುವಂಥ ಪ್ರಯತ್ನ ಇದು. ಕೇಂದ್ರ ಸಚಿವ ಕಿರಣ್ ರಿಜಿಜು ಈ ನಿಯೋಗವನ್ನು ಕಳುಹಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಸಮನ್ವಯತೆ ಸಾಧಿಸ್ತಾ ಇದ್ದಾರೆ. ಸಚಿವರಷ್ಟೇ ಅಲ್ಲ, ವಿಪಕ್ಷ ನಾಯಕರನ್ನೂ ಒಳಗೊಂಡಂಥ ನಿಯೋಗ ಇದೆ. ಪಾಕ್ ಭಯೋತ್ಪಾದನೆಯನ್ನು ಬಯಲುಗೊಳಿಸೋದಕ್ಕೆ ನಿಯೋಗ ರಚನೆಗೆ ಚಿಂತನೆ ಆಗಿದೆ. ಸಂಸದ ಶಶಿ ತರೂರ್ ನೇತೃತ್ವದಲ್ಲೂ ಕೂಡ ಒಂದು ನಿಯೋಗವನ್ನು ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ, ಪ್ಲಾನ್ ಆಗಿದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೂ ಪಾಕ್ ಟೆರರಿಸಂನ ಕುರಿತು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಆಗುತ್ತೆ. 5-6 ಸಂಸದರು ಇರೋವಂಥ 8 ತಂಡಗಳನ್ನು ವಿದೇಶಗಳಿಗೆ ರವಾನೆ ಮಾಡೋದಕ್ಕೆ ಕೇಂದ್ರ ಪ್ಲಾನ್ ಮಾಡಿಕೊಂಡಿರೋದು. ಮೇ 22ನೇ ತಾರೀಕು ಹೊರಟು ಜೂನ್ ಮೊದಲ ವಾರ ಅಂದರೆ 8ನೇ ತಾರೀಕಿನವರೆಗೆ ಒಟ್ಟು 8 ನಿಯೋಗಗಳು ಇರ್ತಾವಂತೆ. 22ನೇ ತಾರೀಕಿಗೆ ಹೋಗಿ ವಾಪಸ್ ಆಗ್ತವೆ, ಜೂನ್ನಲ್ಲಿ ವಾಪಸ್ ಆಗ್ತವೆ. ಸೊ ಬೇರೆ ಬೇರೆ ದೇಶಗಳಿಗೂ ಕೂಡ ಹೋಗುವಂಥ ಕೆಲಸ. ಆಯಾಯ ದೇಶಗಳಿಗೆ ಹೋಗಿ ಅಲ್ಲಿ ಮಾಧ್ಯಮಗೋಷ್ಠಿಗಳನ್ನು ಮಾಡಿ ಅಥವಾ ಅಲ್ಲಿರುವಂಥ ಅಧಿಕಾರಿಗಳನ್ನು ಭೇಟಿಯಾಗಿ, ಸಚಿವರುಗಳನ್ನು ಭೇಟಿಯಾಗಿ, ಪಾಕಿಸ್ತಾನ ಅಂದರೆ ಏನು, ಪಾಕಿಸ್ತಾನ ಈವರೆಗೆ ಮಾಡ್ಕೊಂಡು ಬಂದಿರುವ ಕೆಲಸ ಏನು, ಇದರ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಇದಾಗಲೇಬೇಕು, ಮಾಡಲೇಬೇಕು. ಅಂದರೆ ಕೆಲವು 2-3 ದೇಶಗಳನ್ನು ಹೊರತುಪಡಿಸಿದ್ರೆ ಬೇರೆಲ್ಲರಿಗೂ ಪಾಕಿಸ್ತಾನದ ಹಣೆ ಬರಹ ಗೊತ್ತಿದೆ, ಎಲ್ಲರೂ ಗೊತ್ತಿದೆ. 1994ರಲ್ಲಿ ಪಾಕ್ ವಿರುದ್ಧ ಒಂದು ನಿಯೋಗವನ್ನು ರಚನೆ ಮಾಡಲಾಗಿತ್ತು. ಆ ಕಾಲದಲ್ಲಿ 94ರಲ್ಲಿ UNHRCಗೆ ಭಾರತದ ಬಹುಪಕ್ಷ ನಿಯೋಗವನ್ನು ಕಳಿಸಲಾಗಿತ್ತು. ಆಗಿನ ಸಮಯದಲ್ಲಿ PV ನರಸಿಂಹರಾಯರು ಪ್ರಧಾನಿಯಾಗಿದ್ದರು. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಿಯೋಗವನ್ನು ಕಳಿಸಲಾಗಿತ್ತು. ಇವರು ವಿರೋಧ ಪಕ್ಷದಲ್ಲಿದ್ದರು. ವಿರೋಧ ಪಕ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕಳಿಸಿಕೊಡಲಾಗಿತ್ತು. ಆಗ ಭಾರತ ಮಾನವ ಹಕ್ಕು ಉಲ್ಲಂಘಿಸ್ತಾ ಇದೆ ಅಂತ ಪಾಕಿಸ್ತಾನ ಪದೇ ಪದೇ ಆರೋಪ ಮಾಡ್ತಾ ಇತ್ತು. ಈ ಆರೋಪಕ್ಕೆ ಉತ್ತರ ಕೊಡುವುದಕ್ಕೆ ಬಹುಪಕ್ಷ ನಿಯೋಗವನ್ನು PV ನರಸಿಂಹರಾಯರು ಕಳಿಸಿದರು. ಈಗ ಅದೇ ಥರದ ಮತ್ತೊಂದು ಪ್ರಯತ್ನ ಆಗಲೂಬಹುದು. ಆದರೆ ಅಷ್ಟಕ್ಕೆ ಪ್ರಯೋಜನ ಆಗೋದಿಲ್ಲ. ಅಲ್ಲಿರುವಂಥ ದೇಶಗಳಿಗೆ ಗೊತ್ತಾಗಬೇಕು ಪಾಕಿಸ್ತಾನದ ಹಣೆ ಬರಹ ಏನು ಅಂತ. ಪಾಕಿಸ್ತಾನದಿಂದ ನೇರವಾಗಿ ಸಮಸ್ಯೆಯನ್ನು ಎದುರಿಸಿದ್ದು ಇದೇ ಅಮೆರಿಕ. ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಿಗೆ ಗೊತ್ತಾಗತ್ತಾ ಅನ್ನೋದು ನನ್ನ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.